ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಶ್ ಕಿಚನ್. ಇವತ್ತಿನ ರೆಸಿಪಿ ಬಂದು ಸೂಪರಾಗಿ ನೀವು ಮನೆಯಲ್ಲಿ ಸಿಗುವಂಥ ಕೆಲವು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡೆ ನೀವು ದಿಲ್ ಪಸಂದ್ನ ಮಾಡ್ಕೋಬೋದು. ತುಂಬ ಸುಲಭವಾಗಿ ಮಾಡ್ಕೋಬೋದು. ಅದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಬೇಕರಿಗಿಂತಲೂ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. 1 ಕಪ್ಪಷ್ಟು ಮೈದಾನ ನಾನು ಜರಡಿ ಇಟ್ಕೊತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊತಾ ಇದ್ದೀನಿ, 1/4 ಟೀ ಸ್ಪೂನಷ್ಟು. ಬೇಕಿಂಗ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಬೇಕಿಂಗ್ ಪೌಡರ್ ಆದರೆ ಅರ್ಧ ಟೀ ಸ್ಪೂನಷ್ಟು ನೀವು ತೊಗೋಬೇಕಾಗುತ್ತೆ. ಬೇಕಿಂಗ್ ಸೋಡಾ ಅಂತಂದರೆ ನೀವು ಇಡ್ಲಿ ದೋಸೆಗೆಲ್ಲ ಹಾಕ್ಕೊತಿರಲ್ಲ ಅದೇ ನೋಡಿ. ಇದನ್ನು ಹಾಗೇ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನಾನು ಕಾಯಿಸಿರುವಂಥ ತುಪ್ಪನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿಸ್ಕೊಂಡಿದ್ದೀನಿ, ಉಗುರು ಬೆಚ್ಚಗಾಗುವಷ್ಟು. ಒಂದು 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಹಿಟ್ಟಿಗೆ ಆ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ಉಂಡೆ ಕಟ್ಟಿದ್ರೆ ಈ ರೀತಿ ಉಂಡೆ ಕಟ್ಟೋ ಥರ ಇರಬೇಕು. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪನೇ ನಾವು ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೋಬೇಕು. ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ಬೇಗನೆ ಇದು ಸಾಫ್ಟ್ ಆಗುತ್ತೆ. ಹಾಗೆ ತುಂಬ ಚೆನ್ನಾಗಿ ಲೇಯರ್ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ನಾವು ನಾದ್ಕೋತಾ ಇದನ್ನು ಕಲಿಸ್ಕೊಬೇಕು. ಚೆನ್ನಾಗಿ ನಾದ್ಕೋಬೇಕು. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಅಷ್ಟು ಚೆನ್ನಾಗಿ ಲೇಯರ್ಗಳು ಬರುತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ತುಪ್ಪನ ಹಾಕ್ಬಿಟ್ಟು ಈಗ ಇದನ್ನು ಮುಚ್ಚಿಟ್ಬಿಡಿ. ಅರ್ಧದಿಂದ 1 ಅವರ್ ಈ ರೀತಿಯೇ ಬಿಡಬೇಕಾಗುತ್ತೆ ನೋಡಿ. ಇವಾಗ ಸ್ಟಫಿಂಗ್ಸ್ನ ಮಾಡ್ಕೊಳ್ಳೋಣ. ಅರ್ಧ ಕಪ್ಪಷ್ಟು ನಾನು ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕಪ್ಗಿಂತನೂ ಸ್ವಲ್ಪ ಕಡಿಮೆ ನಾನು ಸಕ್ಕರೆ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ನು ಗೋಡಂಬಿ ಮತ್ತು ದ್ರಾಕ್ಷಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. 2 10 ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದು ಬಂದು ಟ್ಯೂಟಿ ಫ್ರೂಟಿ. ಇದು ಮಿಕ್ಸ್ ಕಲರ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಇದು ಒಂದೇ ಸಿಕ್ಕಿದ್ದು, ಹಾಗಾಗಿ ಇದು ಒಂದನ್ನೇ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಕೂಡ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಈ ರೀತಿ ಪೌಡರ್ ರೀತಿ ಇದೆ. ಇದು ಸ್ಟಫಿಂಗ್ಸ್ ಮಾಡಲಿಕ್ಕೆ ಆಗಲ್ಲ. ಇದಕ್ಕೆ ನಾವು 1ರಿಂದ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ ತುಪ್ಪನ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕೈಯಲ್ಲಿ ಉಂಡೆ ಕಟ್ಟಿದ್ರೆ ಈ ರೀತಿ ಬರಬೇಕು. ಅಷ್ಟು ಬಂದರೆ ಸಾಕು. ಜಾಸ್ತಿ ಕೂಡ ನೀವು ತುಪ್ಪನ ಯೂಸ್ ಮಾಡಬೇಡಿ. ಇಷ್ಟಾದರೆ ಸಾಕು ನೋಡಿ. ಇವಾಗ ಇದು ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ಚೆನ್ನಾಗಿ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಇವಾಗ ಇದನ್ನು 2 ಉಂಡೆಗಳಾಗಿ ಮಾಡ್ಕೋಬೇಕು. ಅದರಲ್ಲಿ ಒಂದು ಚಿಕ್ಕದಾಗಿ ಮಾಡ್ಕೋಬೇಕು, ಹಾಗೆ ಇನ್ನೊಂದು ದೊಡ್ಡದಾಗಿ ಮಾಡ್ಕೋಬೇಕು. ಒಂದು ಬಂದು 40% ತೊಗೊಂಡ್ರೆ ಇನ್ನೊಂದು ಬಂದು 60% ತೊಗೋಬೇಕು. ಆ ರೀತಿ ನೀವು ಹಿಟ್ಟನ್ನು ತೆಗೆದಿಟ್ಕೋಬೇಕು ನೋಡಿ. ಈಗ ಇದನ್ನು ಈ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ. ಆದಷ್ಟು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ನೋಡಿ. ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬೇಕು. ಇವಾಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಚ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿ ಇದಕ್ಕೆ ಸ್ವಲ್ಪ ನೀವು ಮೈದಾ ಹಿಟ್ಟನ್ನ ಹಾಕೋಬೇಕು ಮೇಲೆ ನೋಡಿ. ಈ ರೀತಿ ಉದುರಿಸ್ಕೊಳ್ಳಿ. ಈ ರೀತಿ ಪೂರ್ತಿ ಸ್ಪ್ರೆಡ್ ಆಗಬೇಕದು. ಈ ರೀತಿ ರೋಲ್ ಮಾಡಿ, ಒಂದು ಸೈಡಿಂದ ರೋಲ್ ಮಾಡ್ಕೋಬೇಕು. ಪೂರ್ತಿ ಟೈಟಾಗಿ ರೋಲ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸೈಡ್ಸಲ್ಲಿ ನೀವು ತುಪ್ಪನ ಹಚ್ಕೋಬೇಕು. ಯಾವ ಭಾಗದಿಂದ ನೀವು ಅದನ್ನು ರೋಲ್ ಮಾಡ್ತೀರೋ ಆ ಭಾಗದಿಂದ ನೀವು ತುಪ್ಪನ ಹಚ್ಕೋಬೇಕು. ಇದರಿಂದ ಲೇಯರ್ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಮಾಡ್ಕೋಬೇಕು. ಇನ್ನೂ ಒಂದು ಭಾಗ ತೆಗೆದಿಟ್ಟಿದ್ದೀವಲ್ಲ ಅದನ್ನು ಕೂಡ ಇದೇ ರೀತಿ ಮಾಡ್ಕೋಬೇಕು. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನೀವು ಚೆನ್ನಾಗಿ ಅದನ್ನು ಲಟ್ಟಿಸ್ಕೋಬೇಕು. ನೋಡಿ ಆಯ್ತಲ್ಲ. ಇವಾಗ ಇದನ್ನು ಮತ್ತೆ ನೀವು ಲಟ್ಟಿಸ್ಕೋಬೇಕಾಗುತ್ತೆ. ಇವಾಗ ನೀವು ತುಂಬ ತೆಳುವಾಗಿ ಲಟ್ಟಿಸ್ಕೋಬಾರ್ದು. ತೆಳುವಾಗಿ ಲಟ್ಟಿಸ್ಕೊಂಡ್ರೆ ನಿಮಗೆ ಲೇಯರ್ ಸಿಗೋದಿಲ್ಲ. ಇದನ್ನು ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೋಬೇಕು. ನೀವು ಎಷ್ಟು ಅಗಲ ನೀವು ದಿಲ್ ಪಸಂದ್ನ ಮಾಡ್ಕೊತೀರೋ ಅದಕ್ಕಿಂತ 1-1.5 ಇಂಚಷ್ಟು ಅಗಲವಾಗಿ ಇದನ್ನು ಲಟ್ಟಿಸ್ಕೋಬೇಕು. ದಪ್ಪನೇ ಇರಬೇಕು. ತೆಳುವಾದ್ರಂತೂ ಲೇಯರ್ ಬರಲ್ಲ.
ನೋಡಿ ರೆಡಿ ಆಯಿತು. ಇವಾಗ ಇನ್ನೂ ಒಂದು ಇತ್ತಲ್ಲ ಅದನ್ನು ಕೂಡ ಲಟ್ಟಿಸ್ಕೋಬೇಕು. ಇದನ್ನು ನಾವು ದೊಡ್ಡದಾಗಿ ಮಾಡ್ಕೋಬೇಕು. ನೋಡಿ ಇವಾಗ ಮಧ್ಯ ಭಾಗಕ್ಕೆ ನಾನು ಸ್ಟಫಿಂಗ್ಸ್ನ ಇಟ್ಕೊತಾ ಇದ್ದೀನಿ. ಪೂರ್ತಿ ಮಧ್ಯ ಭಾಗದಲ್ಲೇ ಇಟ್ಕೋಬೇಕು, ಸೈಡ್ಸ್ ಎಲ್ಲ ಬರೋ ಥರ ಮಾಡಬೇಡಿ. ನೋಡಿ ಈಗ ಚಿಕ್ಕದಿತ್ತಲ್ಲ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಈ ರೀತಿ ಸುತ್ತಲೂ ಪ್ರೆಸ್ ಮಾಡ್ಕೋಬೇಕು. ಇವಾಗ ನೋಡಿ ಇದ್ರ ಸೈಡ್ ಸುತ್ತಲೂ ನೀವು ನೀರಿನಿಂದ ಒದ್ದೆ ಮಾಡ್ಕೊಳ್ಳಿ. ಆವಾಗ ಇದನ್ನು ನೀವು ಫೋಲ್ಡ್ ಮಾಡಿದಾಗ ತುಂಬ ಚೆನ್ನಾಗಿ ಲಾಕ್ ಆಗುತ್ತೆ. ನೋಡಿ ಈ ರೀತಿ ಮಾಡ್ಕೋಬೇಕು. ನಾನು ಮಾಡ್ತಾ ಇದ್ದೀನಲ್ಲ ಈ ರೀತಿ ನೆರಿಗೆ ರೀತಿಯಲ್ಲಿ ಮಾಡಿಕೊಂಡು ಪ್ರೆಸ್ ಮಾಡ್ಕೋಬೇಕು. ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಸುತ್ತಲೂ ನೀಟಾಗಿ ಲಾಕ್ ಆಗುತ್ತೆ. ಎಲ್ಲೂ ಕೂಡ ಸ್ಟಫಿಂಗ್ಸ್ ಹೊರಗಡೆ ಬರೋದಿಲ್ಲ. ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ನೀವು ಯಾವ ಒಂದು ಪಾತ್ರೆನ ನೀವು ಮಾಡಲಿಕ್ಕೆ ಅಂತ ಉಪಯೋಗಿಸ್ತೀರೋ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಸುತ್ತಲೂ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಇದನ್ನು ತೆಗೆದು ನೀವು ಪಾತ್ರೆನಲ್ಲಿ ಹಾಕ್ಕೊಂಡು ಇದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸುತ್ತಲೂ ಸ್ವಲ್ಪ ನೀವು ಪ್ರೆಸ್ ಮಾಡ್ಕೋಬೇಕು. ತುಂಬ ಜಾಸ್ತಿ ನೀವು ಒತ್ತಿ ಪ್ರೆಸ್ ಮಾಡ್ಕೋಬಾರ್ದು. ಈಗ ಮೇಲಿಂದ ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. ನೋಡಿ 10 ನಿಮಿಷ ನಾನು ಪ್ರೀ ಹೀಟ್ಗೆ ಅಂತ ಇಟ್ಕೊಂಡಿದ್ದೆ ಒಂದು ಕುಕ್ಕರ್ ಒಳಗಡೆ ಒಂದು ಪ್ಲೇಟ್ನ ಇಟ್ಕೊಂಡು ಅದನ್ನ 10 ನಿಮಿಷ ಪ್ರೀ ಹೀಟ್ ಮಾಡಿದ್ದೀನಿ. ಇದರೊಳಗಡೆ ಈ ರೀತಿ ಹುಷಾರಾಗಿ ಇಟ್ಕೋಬೇಕು. ನೋಡಿ ಕುಕ್ಕರ್ ಮುಚ್ಚಳಕ್ಕೆ ರಬ್ಬರ್ನ ಹಾಕಬಾರ್ದು, ವಿಷಲ್ನ ಹಾಕ್ಕೊಬೇಕು. ಈಗ ನೀವು ಕರೆಕ್ಟಾಗಿ 20 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 20 ನಿಮಿಷ ಬೇಯಿಸ್ಕೊಂಡ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಮತ್ತು ಇದನ್ನು ತೆಗೆದುಬಿಟ್ಟು ಮೇಲಿಂದ ತುಪ್ಪನ ಈ ರೀತಿ ಸಾವ್ರಿ ಇದನ್ನು ಒಂದು ಪ್ಲೇಟ್ಗೆ ಈ ರೀತಿ ಹಾಕ್ಕೊಂಡು ಮತ್ತೆ ನೀವು ರಿವರ್ಸ್ ಸೈಡಲ್ಲಿ ಯಾವ ಸೈಡಲ್ಲಿ ಹಾಕಿದ್ವೋ ಅದಕ್ಕೆ ಆಪೋಸಿಟ್ ಸೈಡ್ನಲ್ಲಿ ನೀವು ಬೇಯಿಸ್ಕೋಬೇಕು. ನೋಡಿ ಈಗ ಅದ್ರ ಮೇಲೂ ಕೂಡ ತುಪ್ಪನ ಸಾವ್ರಿ ಮತ್ತೆ ನೀವು ಇದನ್ನು 15 ನಿಮಿಷ ಬೇಯಿಸ್ಕೋಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಎರಡೂ ಸೈಡು ಕೂಡ ಚೆನ್ನಾಗಿ ಬೆಂದು ಲೇಯರ್ ಆಗಿ ಬಂದಿರುತ್ತೆ. ನೋಡಿ ಇವಾಗ 15 ನಿಮಿಷ ಆಯಿತು, ನಾನು ತೆಗಿತಾ ಇದ್ದೀನಿ. ನೋಡಿ ಎರಡೂ ಸೈಡು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಈ ರೀತಿ ತೆಗೆದ ಮೇಲೆ ಮತ್ತೆ ನಾವು ಇದ್ರ ಮೇಲೆ ತುಪ್ಪನ ಹಚ್ಚಿಟ್ಕೋಬೇಕು. ತುಪ್ಪ ಹಚ್ಚಿಲ್ಲ ಅಂದರೆ ಅದು ಮೇಲ್ಗಡೆ ಡ್ರೈ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಚೆನ್ನಾಗಿ ತಣ್ಣಗಾದ ನಂತರನೇ ನಾವು ಕಟ್ ಮಾಡ್ಕೋಬೇಕು, ಬಿಸಿನಲ್ಲೇ ಕಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಚೆನ್ನಾಗಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಒಳಗಡೆ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಪೀಸ್ನ ನಾವು ಎಷ್ಟು ಚೆನ್ನಾಗಿ ಕಟ್ ಮಾಡ್ಬೋದು ಅಂತೇಳಿ. ಸೇಮ್ ಟು ಸೇಮ್ ನೀವು ಬೇಕ್ರಿನಲ್ಲಿ ಯಾವ ರೀತಿಯಾದಂಥ ದಿಲ್ ಪಸಂದನ್ನ ತೊಗೊಳ್ತೀರೋ ಅದೇ ರೀತಿ ಇರುತ್ತೆ. ಅದಕ್ಕಿಂತಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.